ಭಾಗವತ ಸಾರೋದ್ಧಾರ ಮುಂದೆ 85ನೇ ಶ್ಲೋಕ. ಧ್ರುವ ಮಹಾರಾಜ, ಧ್ರುವನ ವಿರಕ್ತಿ ಯಾವ ರೀತಿಯಲ್ಲಿ ಇತ್ತು ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡ್ತಕ್ಕಂಥ ಒಂದು ಶ್ಲೋಕ. ಇದು 4ನೇ ಸ್ಕಂದದಲ್ಲಿ ಬರುವ ಚತುರ್ಥ ಸ್ಕಂದದಲ್ಲಿ ಮೈತ್ರೇಯರು ಮತ್ತು ವಿದರರಿಗೆ ಆಗ್ತಕ್ಕಂಥ ಒಂದು ಸಂವಾದ. ಮೈತ್ರೇಯರು ಆ ಧ್ರುವನ ವಿರಕ್ತಿ ಯಾವ ರೀತಿಯಲ್ಲಿ ಇತ್ತು ಅನ್ನೋದನ್ನ ಹೇಳ್ತಕ್ಕಂಥ ಒಂದು ಸಂದರ್ಭ. ಅಲ್ಲಿ ಬಂದಿರತಕ್ಕಂಥ ವಿಚಾರ, ಧ್ರುವ ಆತ್ಮ್ಯಸ್ತ್ರಪತ್ಯ ಸುಹೃದೋ ಬಲ ಮೃದ್ಧಕೋಶಂ ಅಂತಃಪುರಂ ಪರಿವಿಹಾರ ಭುವಶ್ಚ ರಮ್ಯಾಃ ಭೂಮಂಡಲಂ ಜಲಧಿ ಮೇಖಲಮಾಕಲಯ್ಯ ಆಲೋಪಸೃಷ್ಟಮಿತಿ ಸ ಪ್ರಯಯೋ ವಿಶಾಲಾಂ. ಧ್ರುವ ಹೇಗಿದ್ದ ಅನ್ನೋದನ್ನ ಇಲ್ಲಿ ಶ್ಲೋಕ ಹೇಳ್ತಾ ಇರುವಂತದ್ದು. ಆತ್ಮ, ಸ್ತ್ರೀ, ಅಪತ್ಯ, ಸುಹೃದ, ಒತ್ತಿಗೆ ಒಂದೇ ಪದ. ಆತ್ಮಸ್ತ್ರೆಪತ್ಯ ಸುಹೃದ ಅನ್ನೋದು ಒಂದೇ ಪದ, ಒಂದು ಸಮಾಸ ಆಗಿದೆ, ಒಂದೇ ಶಬ್ದ. ಆತ್ಮಸ್ತ್ರೆಪತ್ಯ ಸುಹೃದ ಬಲಂ ವೃದ್ಧಕೋಶಂ ಅಂತಃಪುರಂ ಪರಿವಿಹಾರ ಭುವಃ ಚ ರಮ್ಯಾಃ ಭೂಮಂಡಲಂ ಜಲಧಿಮೇಕಲಂ ಆಕಲಯ್ಯ ಕಾಲೋಪಸೃಷ್ಟಂ ಇತಿ ಸಹ ಪ್ರಯಯೋ ವಿಶಾಲಾಂ. ಅಂದ್ರೆ ಧ್ರುವ, ಉತ್ಥಾನಪಾದ ಹಾಗೂ ಸುನೀತಿ ಇವನ ಮಗನಾಗಿರತಕ್ಕಂತಹ ಧ್ರುವ ಮೊದಲಿಗೆ ತಂದೆಯಿಂದ ಪರಿತ್ಯಕ್ತನಾದ. ತಂದೆ ಅವನನ್ನ ತಿರಸ್ಕಾರ ಮಾಡಿಲ್ಲ. ಕುರುಚಿಯ ಮಗನಾಗಿರ್ತಕ್ಕಂಥ ಉತ್ತಮನ ಬಗ್ಗೆನಿಗೆ ಅವನಿಗೆ ವ್ಯಾಮೋಹ ಇತ್ತು. ತಂದೆಯಿಂದ ತಿರಸ್ಕೃತನಾಗಿರ್ತಕ್ಕಂಥ ಧ್ರುವ ಬೇಸರಿಸಿಕೊಳ್ಳದೇನೆ ಕಾಡಿಗೆ ಹೋಗಿ ವಾಸುದೇವ ದ್ವಾದಶಾಕ್ಷರ ಜಪವನ್ನ ಮಾಡಿ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡು ಬರ್ತಾನೆ. ತದನಂತರ ಎಲ್ಲರಿಂದಲೂ ಪುರಸ್ಕಾರಕ್ಕೆ ಒಳಗಾಗ್ತಾನೆ. ರಾಜ್ಯವನ್ನು ಪಡಿತಾನೆ. ರಾಜ್ಯಭಾರವನ್ನ ಮಾಡ್ತಾನೆ. ಅವನ ರಾಜ್ಯಭಾರ, ಅವನ ಒಂದು ಆಳ್ವಿಕೆಯಲ್ಲಿ ಹೇಗಿತ್ತು ಅಂತ ಅನ್ನೋದನ್ನು ವರ್ಣನೆ ಮಾಡಿ ಇದೆಲ್ಲದರ ಬಗ್ಗೆ ಕೂಡ ತಿರಸ್ಕಾರ ಭಾವನೆಯನ್ನ ಹೊಂದುದ ಅನ್ನೋದನ್ನ ಈ ಶ್ಲೋಕ ಹೇಳ್ತಾ ಇದೆ. ಯಾವ್ದಾದ್ರ ಬಗ್ಗೆ ತಿರಸ್ಕಾರ ಇತ್ತು ಅವನಿಗೆ ಅಂತ ಹೇಳಿದ್ರೆ, ಆತ್ಮ ಶಬ್ದಕ್ಕೆ ಅನೇಕ ಅರ್ಥಗಳು. ಇಲ್ಲಿ ಬಂದಿರತಕ್ಕಂಥ ಅರ್ಥ ದೇಹ ಅಂತ ಅರ್ಥ. ಯಾಕಂದ್ರೆ ಒಂದು ರಾಜ ದೇಹ ಅಂದ್ರೆ ಸಕಲ ವೈಭವಗಳನ್ನು ಕೂಡ ಪಡಿತಕ್ಕಂಥ ಒಂದು ದೇಹ ಅಂತ ಆತ್ಮ ಶಬ್ದಕ್ಕೆ ದೇಹ ಅಂತ ಅರ್ಥ. ಹಾಗೆ ಸ್ತ್ರೀ, ರಾಜರಿಗೆ ಅನೇಕ ಪತ್ನಿಯರು, ರಾಜನ ಅನೇಕ ಪತ್ನಿಯರು, ಅವರೆಲ್ಲರ ಬಗ್ಗೆಯೂ ಕೂಡ. ಅಪತ್ಯ, ಅನೇಕ ಮಕ್ಕಳು. ಸುಹೃದ, ಶೋಭನಂ ಋತು ಯೇಷಾಂತೆ ಸುಹೃದ, ಸುಹೃದ ಅಂದ್ರೆ ಒಳ್ಳೆ ಅಂತಃಕರಣ ಇರತಕ್ಕಂಥ ಹಿತೇಶಿಗಳು, ಸ್ನೇಹಿತರು. ಹೀಗೆ ತನ್ನ ದೇಹದ ಬಗ್ಗೆ, ಹೆಂಡತಿ ಬಗ್ಗೆ, ಮಕ್ಕಳ ಬಗ್ಗೆ, ತನ್ನ ಹಿತೇಶಿಗಳ ಬಗ್ಗೆ ಮತ್ತು ಬಾಂಧವರ ಬಗ್ಗೆ, ಅದೆಲ್ಲದರ ಬಗ್ಗೆಯೂ ಕೂಡ ವಿರಕ್ತಿಯನ್ನ ಕಾಲೋಪಸೃಷ್ಟಮಿತಿ ಆಕಲಯ್ಯ. ಎಲ್ಲವೂ ಕೂಡ ಕಾಲ ಉಪಸೃಷ್ಟ ಅಥವಾ ಉಪಸೃಷ್ಟ, ಕಾಲನಾಮಕನಾಗಿರ್ತಕ್ಕಂಥ ಭಗವಂತ. ಕಾಲ ಅಂದ್ರೆ ಯಾರು? ಕಾಲ ಎಂತಕ್ಕಂಥ ಒಂದು ಭಗವಂತನ ಸ್ವರೂಪ, ಅಂದ್ರೆ ಸಂಹಾರಕ ಶಕ್ತಿ. ಕಾಲ ಅನ್ನೋದು ಸಂಹಾರಕ ಶಕ್ತಿಯಾಗಿರ್ತಕ್ಕಂಥ ಭಗವಂತನಿಂದಾಗಿ ಉಪಸ್ಪೃಷ್ಟಂ ಅಥವಾ ಉಪಸೃಷ್ಟಂ ಎರಡು ಇದೆ. ಉಪಸ್ಪೃಷ್ಟ ಅಥವಾ ಉಪಸೃಷ್ಟ ಅದೆಲ್ಲವೂ ಕೂಡ ಸಂವೃತ, ಸಂಹಾರಕ್ಕೆ ಒಳಗಾಗುವಂತವುಗಳು ಅಥವಾ ಈಗಾಗಲೇ ಸಂಹರಿಸಲ್ಪಟ್ಟಿವೆ. ಅಂದ್ರೆ ಏನು? ಎಲ್ಲವೂ ಕೂಡ ನಶ್ವರ. ಕಾಲನಾಮಕನಾಗಿರ್ತಕ್ಕಂಥ ಭಗವಂತ ಎಲ್ಲವನ್ನು ನಾಶ ಮಾಡುತ್ತಾನೆ. ಯಾವುದೂ ಕೂಡ ಶಾಶ್ವತವಾದದ್ದಲ್ಲ. ನನ್ನ ದೇಹ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಹಿತೇಶಿಗಳು ಯಾರೂ ಶಾಶ್ವತರಲ್ಲ ಅನ್ನೋ ಭಾವನೆಯನ್ನು ಅವನು ಹೊಂದ. ಹಾಗೆ ವೃದ್ಧಂ ಬಲಂ ವೃದ್ಧಂ ಕೋಶಂ, ಬಲಂ ವೃದ್ಧ ಕೋಶಂ ಅಂತಿದೆ. ಬಲಂ ವೃದ್ಧಂ ಕೋಶಂ, ವೃದ್ಧಂ ಬಲಂ ವೃದ್ಧಂ ಕೋಶಂ ಎರಡೂ ಕೂಡ. ವೃದ್ಧ ಅಂದ್ರೆ ಸಮೃದ್ಧ ಅಂತ ಅರ್ಥ. ಅವನ ಬಲ, ಸೇನೆ, ಎಂತ ಸೇನೆ? ವೃದ್ಧವಾದ, ಸಮೃದ್ಧವಾಗಿರತಕ್ಕಂಥ ಸೇನೆ. ಮತ್ತು ವೃದ್ಧಂ ಕೋಶಂ, ಅರ್ಥ ಸಂಗ್ರಹ, ಸಂಪತ್ತನ್ನ ಸಂಗ್ರಹ ಮಾಡ್ತಕ್ಕಂಥ ಒಂದು ಕೋಶ, ಅದೆಲ್ಲವೂ ಕೂಡ ಸಮೃದ್ಧವಾಗಿರುತ್ತೆ. ಅದನ್ನು ಕೂಡ ಕಾಲೋಪಸ್ಪೃಷ್ಟಮಿತಿ ಆಕಲಯ್ಯ. ಹಾಗೆ ಅಂತಃಪುರಂ, ವೃದ್ಧಂ ಅಂತಃಪುರಂ, ತನ್ನ ಅಂತಃಪುರ ಎಲ್ಲ ಅರಮನೆ, ಅದು ಕೂಡ ಸಮೃದ್ಧವಾಗಿತ್ತು ಅರಮನೆ, ಅದನ್ನು ಕೂಡ ತಿರಸ್ಕಾರ ಮಾಡದ. ಮತ್ತು ರಮ್ಯಾಹ ಪರಿವಿಹಾರ ಭುವಃ, ಭೂಹು ಭುವೌ ಭುವಃ, ರಮ್ಯಾಹ ಮನೋಹರವಾಗಿರ್ತಕ್ಕಂಥ ಪರಿವಿಹಾರ ಭುವ. ರಾಜರಿಗೆ ವಿಹಾರಕ್ಕೋಸ್ಕರವಾಗಿ ಎಷ್ಟೋ ಉದ್ಯಾನವನಗಳಿರ್ತವೆ. ಪರಿವಿಹಾರ ಭುವಃ, ಅವರು ಆಟ ಆಡ್ಲಿಕ್ಕಿರಬಹುದು, ಅವರು ವಿಶ್ರಾಂತಿ ತೆಗೆದುಕೊಳ್ಳಿಕ್ಕಿರಬಹುದು, ಅವರು ಕೂತು ಮಾತುಕತೆ ಆಡ್ಲಿಕ್ಕೆ, ಅವರು ಊಟೋಪಹಾರ ಮಾಡ್ಲಿಕ್ಕೆ, ಬಂದವರ ಜೊತೆ ಮಾತಾಡ್ಲಿಕ್ಕೋಸ್ಕರವಾಗಿ
ಅಥವಾ ತಮ್ಮ ಪತ್ನಿಯರ ಜೊತೆಗೆ ಕಾಲ ಕಳೆಯಲಿಕ್ಕೋಸ್ಕರವಾಗಿ ಅನೇಕ ಸರೋವರಗಳು, ಭೂಪ್ರದೇಶಗಳು, ಉದ್ಯಾನವನಗಳು ಈ ಎಲ್ಲಗಳನ್ನು ಕೂಡ ರಮ್ಯ, ಅದು ಏನೋ ಸುಮ್ಮನೆ ಹಾಳು ಬಿದ್ದಿದ್ದಲ್ಲ, ಎಲ್ಲವೂ ಕೂಡ ರಮ್ಯ ಮನೋಹರವಾಗಿರತಕ್ಕಂಥ ಪರಿವಿಹಾರ ಭುವಃ ಪರಿತಃ ವಿಹಾರ, ಸುತ್ತಗಿರತಕ್ಕಂಥ ವಿಹಾರ ಭೂಮಿಗಳು ಎಲ್ಲ ಸೇರ್ಕೊಳ್ತು. ಆ ಉದ್ಯಾನವನ, ಆಟ ಆಡ್ಲಿಕ್ಕೆ ಬಳಸ್ತಕ್ಕಂತಹ ಸ್ಟೇಡಿಯಂಗಳಿರಬಹುದು, ಎಲ್ಲವೂ ಕೂಡ ಅದೆಲ್ಲವೂ ರಮ್ಯ ಅದೆಲ್ಲವೂ ಕೂಡ ಕಾಲೋಪಸೃಷ್ಟ, ಕಾಲನಾಮಕ ಭಗವಂತನಿಂದಾಗಿ ಸಂಹಾರಕ್ಕೆ ಒಳಗಾಗುವಂತವುಗಳು. ಮತ್ತು ಜಲಧಿಮೇಕಲಂ ಭೂಮಂಡಲಂ, ಭೂಮಂಡಲಕ್ಕೆ ವಿಶೇಷಣ ಭೂಮಂಡಲ, ಯಾವುದೊಂದು 30-40 ಸೆಟ್ ಚಿಕ್ಕ ಜಾಗ ಅಲ್ಲ. ಜಲಧಿಮೇಕಲಂ ಭೂಮಂಡಲಂ, ಜಲಧಿಯೇ ಮೇಖಲ, ಅದಕ್ಕೆ ಬೇಲಿ, ಮೇಖಲ ಅಂದ್ರೆ ಬೇಲಿ. ಯಾವುದು ಭೂಮಂಡಲಕ್ಕೆ ಬೇಲಿ? ಧ್ರುವನ ಒಂದು ಆಸ್ಥಾನ ಎಷ್ಟಿತ್ತು ಅಂದ್ರೆ ಸಮುದ್ರ ಪರ್ಯಂತರವಾಗಿ ಅವನ ಆಸ್ಥಾನ, ಸಮುದ್ರವೇ ಬೇಲಿ, ಸಮುದ್ರವನ್ನೇ ಮೇಖಲವನ್ನಾಗಿ ಹೊಂದಿದ ಭೂಮಂಡಲ. ಮೇಖಲ ಶಬ್ದಕ್ಕೆ ಬೇಲಿ ಅಂತ ಅರ್ಥ, ಸಮುದ್ರವೇ ಬೇಲಿ ಅಂದ್ರೆ ಇಡೀ ಭೂಮಂಡಲ ಅಂತ ಅರ್ಥ. ಇಡೀ ಭೂಮಂಡಲ ಅವನ ಆಳ್ವಿಕೆಯಲ್ಲೇ ಇತ್ತು. ಅದೆಲ್ಲವನ್ನು ಕೂಡ ಕಾಲೋಪಸೃಷ್ಟಂ ಅಥವಾ ಕಾಲೋಪಸ್ಪೃಷ್ಟಂ, ಕಾಲನಾಮಕನ ಕಾಲ ಎಂತಕ್ಕಂಥ ಹೆಸರಿರತಕ್ಕಂಥ ಭಗವಂತ ಅವನಿಂದ ಉಪಸ್ಪೃಷ್ಟವಾಗಿದೆ, ಅವನಿಂದ ಸಂಹೃತವಾಗಿದೆ, ಸಂಹಾರಕ್ಕೆ ಒಳಗಾಗುವಂತವುಗಳು ಇವೆಲ್ಲವೂ ಎಂತಕ್ಕಂಥ ಭಾವನೆ ಇತಿ. ಈ ಭಾವನೆಯನ್ನು ಹೊಂದಿ ಸಹ ಆ ಧ್ರುವ ಮಹಾರಾಜನು, ಅಂತಹ ಧ್ರುವ ಮಹಾರಾಜ, ಇಷ್ಟೆಲ್ಲ ಒಂದು ಅಪರಿಮಿತವಾದ ಸಂಪತ್ತಿಗೆ ಅಧಿಪತಿಯಾಗಿರತಕ್ಕಂಥ ಧ್ರುವ ಮಹಾರಾಜ ವಿಶಾಲಾಂ ಪ್ರಯೋ, ವಿಶಾಲ ಅಂದ್ರೆ ಬದರಿ ಕ್ಷೇತ್ರ, ಅಲ್ಲಿಗೆ ಹೋದ. ಬದರಿ ಕ್ಷೇತ್ರದಲ್ಲಿ ಇರತಕ್ಕಂತಹ ಒಂದು ನದಿ, ಅದಕ್ಕೂ ಕೂಡ ವಿಶಾಲ ಎಂಬುದಾಗಿ, ಆ ಕ್ಷೇತ್ರಕ್ಕೂ ವಿಶಾಲ ಅಂತ ಹೆಸರು, ಅಥವಾ ಕ್ಷೇತ್ರದಲ್ಲಿ ಇರತಕ್ಕಂಥ ಒಂದು ನದಿ, ಆ ನದಿಗೂ ಕೂಡ ವಿಶಾಲ ಅಂತ ಹೆಸರು. ಅಲ್ಲಿಗೆ ಧ್ರುವ ಮಹಾರಾಜ ಹೋದ ಅನ್ನುವಂಥದ್ದು ಅಭಿಪ್ರಾಯ. ಪ್ರಯೋ ವಿಶಾಲ, ವಿಶಾಲ ಎಂತಕ್ಕಂಥ ಆ ನದಿಗೆ ಹೋದ, ತಪಸ್ ಮಾಡ್ಲಿಕ್ಕೋಸ್ಕರ ಎಲ್ಲವನ್ನು ಕೂಡ ಬಿಟ್ಟು ಹೋದ ಅಂತ ಅಭಿಪ್ರಾಯ. ಅಲ್ಲಿ ವ್ಯಾಖ್ಯಾನ, ಏನ ಪಂಚವರ್ಷೇಣ ಬಾಲಕೇನ ಶ್ರೀಹರಿ ಪ್ರಸಾದಿತಃ ಸಂಪಾದಿತಂ ಚ ಧ್ರುವಪದಂ ಸೋಪಿ ಪರಮಭಾಗವತಃ ಧ್ರುವಃ ಮಹಾರಾಜಃ ವೈರಾಗ್ಯ ಭಾಗ್ಯಮೇವ ಬೇಜೆ ಇತಿ ತತ್ಪ್ರವೃತ್ತಿಂ ದರ್ಶಯತಿ. ಅಂದರೆ ಧ್ರುವ ಮಹಾರಾಜ 5 ವರ್ಷದ ಬಾಲಕ, ಆ 5 ವರ್ಷದ ಬಾಲಕನಿಂದಾಗಿ ಪರಮಾತ್ಮನು ಪ್ರಸನ್ನೀಗೊಳಿಸಲ್ಪಟ್ಟ. ಪಂಚವರ್ಷದ ಬಾಲಕನಿಂದಾಗಿ ಹರಿಹಿ ಪ್ರಸಾದಿತ, ಹರಿಯು ಪ್ರಸನ್ನಗೊಳಿಸಲ್ಪಟ್ಟ ಅಂದ್ರೆ ಪ್ರಸನ್ನನಾದ ಅಂತ ಅರ್ಥ. ಭಗವಂತ ಅವನ ತಪಸ್ಸಿಗೆ ಮೆಚ್ಚಿದ, ವಾಸುದೇವ ರೂಪಿಯಾಗಿರ್ತಕ್ಕಂಥ ಭಗವಂತ. ಅಷ್ಟು ಮಾತ್ರ ಅಲ್ಲ, ಅವನೇನನ್ನು ಬಯಸ್ಲಿಲ್ಲ, ಏನನ್ನು ಬಯಸದೆ ಹೋದ್ರೂ ಕೂಡ ಸಂಪಾದಿತಂಚ ಧ್ರುವಪದಂ, ಧ್ರುವಪದವನ್ನ ಭಗವಂತ ಅನುಗ್ರಹ ಮಾಡ್ದ. ಶಿಂಶುಮಾರ ಲೋಕ, ಧ್ರುವಪದ ಅಂದ್ರೆ ಯಾರು? ಶಿಂಶುಮಾರ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ಆಧಿಪತ್ಯದಲ್ಲಿ ಇರತಕ್ಕಂಥ ಒಂದು ಲೋಕ, ಶಿಂಶುಮಾರ ಲೋಕ ಧ್ರುವಪದ, ಅದನ್ನ ಪಡೆದ. ಸೋಪಿ ಪರಮ ಭಾಗವತ, ಅಂತಹ ಪರಮ ಭಗವತ್ ಭಕ್ತ ಧ್ರುವ ಮಹಾರಾಜ ವೈರಾಗ್ಯ ಭಾಗ್ಯಮೇವ ಭೇದೆ, ವೈರಾಗ್ಯ ಭಾಗ್ಯವನ್ನೇ ಸೇವಿಸಿದ ಹೊರತು ಮತ್ತೇನನ್ನು ಕೂಡ ಸೇವಿಸ್ತಿಲ್ಲ, ಏನನ್ನು ಕೂಡ ಬಯಸ್ತಿಲ್ಲ ಎಂಬುದಾಗಿ ತತ್ಪ್ರವೃತ್ತಿ ದರ್ಶಯತಿ, ಧ್ರುವನ ಒಂದು ಪ್ರವೃತ್ತಿಯಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ದೇಹ ಬಲಂ, ಅಲ್ಲಿ ನೋಡಿ ಆತ್ಮ ಶಬ್ದ ಇದೆ, ಆತ್ಮ ಶಬ್ದಕ್ಕೆ ಅರ್ಥ ಬರೀ, ಆತ್ಮ ಅಂದ್ರೆ ದೇಹ ಅಂತ ಅರ್ಥ, ಬಲಂ ಅಂದ್ರೆ ಸೈನ್ಯಂ ಅಂತ ಅರ್ಥ. ಬಲ ಅಂದ್ರೆ ದೈಹಿಕ ಬಲ ಅಲ್ಲ, ಸೈನ್ಯ. ಸಮುದ್ರ ಪರಿಕಂ ಭೂಮಂಡಲಂ, ಜಲಧಿಮೇಕಲಂ, ಜಲಧಿಮೇಕಲ ಶಬ್ದಕ್ಕೆ ಅರ್ಥನು ಸಮುದ್ರ ಪರಿಕಂ, ಸಮುದ್ರವೇ ಬೇಲಿಯಾಗಿ ಉಳ್ಳಂತ ಭೂಮಂಡಲಂ, ಕಾಲೇನ ಕಾಲೋಪಸೃಷ್ಟಂ ಇತಿ ಆಕಲಯ್ಯ, ಕಾಲದಿಂದ ನಾಶವಾಗುವಂಥದ್ದು, ಕಾಲೇನ ನಾಶ್ಯಂ, ಕಾಲ ಅಂದ್ರೆ ಕಾಲನಾಮಕನಾಗಿರ್ತಕ್ಕಂಥ ಭಗವಂತ, ಅವನಿಂದ ನಾಶವಾಗುವಂಥದ್ದು ಎಂಬುದಾಗಿ ಜ್ಞಾತ್ವ ವಿಶಾಲ ನದಿ, ವಿಶಾಲ ಎಂಬತಕ್ಕಂಥ ನದಿ ಅಂದ್ರೆ ಬದರಿ ಮೇಲಿರ್ತಕ್ಕಂಥ ಅಲಕನಂದ ನದಿ, ಅದರ ತೀರಕ್ಕೆ ಹೋಗಿ ಅವನು ತಪಸ್ ಮಾಡ್ಲಿಕ್ಕೆ ಕೂತ್ಕೊಂಡ. ಧ್ರುವ ಮಹಾರಾಜನು ಕೂಡ ಏನನ್ನು ಕೂಡ ಬಯಸ್ತಿಲ್ಲ ಅನ್ನೋದು ಇದರ ಅಭಿಪ್ರಾಯ. ಇದರ ಅನ್ವಯ ಅರ್ಥ ನೋಡ್ಕೊಳ್ಳಿ. ಆತ್ಮಸ್ತ್ರಪತ್ಯ ಸುಹೃದ ಬಲಂ ವೃದ್ಧಕೋಶಂ ಅಂತಃಪುರಂ ಚ ರಮ್ಯಾಹ ಪರಿವಿಹಾರ ಭುವಃ ಜಲಧಿಮೇಕಲಂ ಭೂಮಂಡಲಂ ಕಾಲೋಪಸೃಷ್ಟಂ ಇತಿ ಆಕಲಯ್ಯ ಸಹ ಅಂದ್ರೆ ಧ್ರುವ ಮಹಾರಾಜನು ವಿಶಾಲಾಂ ಪ್ರಯೋ, ವಿಶಾಲ ಎಂಬತಕ್ಕಂಥ ಒಂದು ನದಿ, ಆ ನದಿ ಪ್ರದೇಶಕ್ಕೆ ಹೋದ ಅನ್ನೋದು ಇದರ ಅಭಿಪ್ರಾಯ. ಆತ್ಮ್ಯಸ್ತ್ರಪತ್ಯ ಸುಹೃದೋ ಬಲ ವೃದ್ಧಕೋಶಂ
ಅಂತಃಪುರಂ ಪರಿವಿಹಾರ ಭುವಶ್ಚರಮ್ಯಾಃ ಭೂಮಂಡಲಂ ಜಲಧಿ ಮೇಖಲಮಾಕಲಯ್ಯ ಕಾಲೋಪಸೃಷ್ಟಮಿತಿ ಸ ಪ್ರಯೋ ವಿಶಾಲಾಂ. ಶ್ರೀಕೃಷ್ಣಾರ್ಪಣಮಸ್ತು.